ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತು ಹಾಕಿರೋ ಪ್ರಕರಣ, SIT ತನಿಖೆ ಏನಾಯ್ತು ಇವತ್ತು ಅಂದ್ರೆ, ಇವತ್ತು ಆಕ್ಚುಲಿ ಐತಿಹಾಸಿಕ ದಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕೆ ಅಂದ್ರೆ ಹೆಣಗಳನ್ನ ಎಲ್ಲಿ ಹೂತಿದ್ದೀನಿ ಅಂತ ಆ ವ್ಯಕ್ತಿ, ಅನಾಮಧೇಯ ವ್ಯಕ್ತಿ ಹೇಳಿದಾರೋ ಅಲ್ಲಿ ತೋಡೋದಕ್ಕೆ, ಒಂದು ಜಾಗವನ್ನ ತೋಡೋದಕ್ಕೆ ಗುರುತು ಮಾಡಿದ 13 ಜಾಗಗಳಲ್ಲಿ ಒಂದು ಜಾಗವನ್ನ ತೋಡೋದಕ್ಕೆ ಇವತ್ತು ಆರಂಭ ಮಾಡಿದ್ರು. ಎಂಡ್ ಆಫ್ ದಿ ಡೇ ಏನಾಯ್ತು, ಏನ್ ಸಿಕ್ತು ಅದರಲ್ಲಿ, ಆ ಒಂದು ತೋಡುವಿಕೆಯಲ್ಲಿ ಅಂತದನ್ನು ಹೇಳ್ತೀನಿ. ಅದರ ಜೊತೆಗೆ ಬೆಳಗ್ಗೆನೆ ಒಂದು ಕಹಿ ಸುದ್ದಿ. ಯಾವುದೋ ಒಬ್ರು AC ಅಂತೆ, ಸ್ಟೆಲ್ಲಾ ವರ್ಗೀಸ್ ಅಂತ, ಇವರು ಸಹಕಾರ ಕೊಡ್ತಿಲ್ಲ ಅನ್ನುವಂತಹ ಸುದ್ದಿಗಳು ಸಹ ಬಂದವು. ಆ ನಂತರ ಬಂದ್ರಂತೆ ಅವರು ಲೇಟ್ ಆಗಿ. ಅದೇನು, ಅದರ ಬಗ್ಗೆನೂ ವಿವರಿಸ್ತೀನಿ. ಅದರ ಜೊತೆಗೆ ದ ಗ್ರೇಟ್ ಹಿಸ್ಟೋರಿಯನ್ ಉರಿಗೌಡ ನಂಜೇಗೌಡ ಅಂತ ಇಟ್ಕೊಂಡು ಊರು ಸುತ್ತಿ ಕೊನೆಗೆ ಅವರದೇ ಪಕ್ಷದವರು ತಲೆ ಮೇಲೆ ಹೊಡೆದ ಮೇಲೆ ಸೈಲೆಂಟ್ ಆದಂತಹ ಅಶ್ವತ್ಥ ನಾರಾಯಣ ದೊಡ್ಡ ಸುಳ್ಳನ್ನು ಹೇಳಿದ್ದಾರೆ. ಇವತ್ತು ಒಳ್ಳೆ ಸುಳ್ಳು ಹೇಳಿದ್ದಾರೆ. ಏನು ಅಂತಲೂ ಹೇಳ್ತೀನಿ, ಎಲ್ಲ ವಿಚಾರಗಳನ್ನು ವಿವರಿಸ್ತೀನಿ. ಸೊ ಇವತ್ತು ಮೊದಲ ಬಾರಿಗೆ ಅದು ತೋಡುವಂತಹ, ಹೆಣ ತೆಗೆಯುವಂತಹ ಕಾರ್ಯಾಚರಣೆ ಆರಂಭ ಆಯಿತು. ಎಲ್ಲ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಕೂಲಿಯವರು ಬಂದಿದ್ರು. ಅದಕ್ಕೆ ಆರಂಭದಲ್ಲಿ ಬುಲ್ಡೋಸರ್ ಅಥವಾ ಏನು ಎಕ್ಸ್ಕವೇಟರ್ ಅಂತ ಏನ್ ಕರೀತಾರೆ, JCB, ಅದನ್ನು ಬಳಸಬಾರ್ದು. ಯಾಕಂದ್ರೆ ಮೃತ ದೇಹಗಳಿದ್ರೆ ಅವೆಲ್ಲ ತುಂಡು ತುಂಡಾಗಿ ಹೋಗ್ತವೆ, ಅಥವಾ ತುಂಬಾ ಹಳೆ ದೇಹಗಳು, ಮೂಳೆಗಳಿರ್ತಾವಲ್ಲ, ಅವುಗಳು ಡಿಸ್ಟರ್ಬ್ ಆಗ್ತವೆ, ಮುರಿದು ಹೋಗ್ತವೆ. ಸೊ ಗಡಾರಿ, ಹಾರೆ, ಪಿಕಾಸಿ ಇಂಥವುಗಳಲ್ಲಿ ಕೆಲಸ ಮಾಡೋಣ ಅಂತ ಒಂದಷ್ಟು ಕೂಲಿ ಕಾರ್ಮಿಕರನ್ನ, ಪೌರ ಕಾರ್ಮಿಕರನ್ನ, ಅದಕ್ಕೆ ಬೇಕಾದ ಅಧಿಕಾರಿಗಳು ಎಲ್ಲರನ್ನು ಕರ್ಸ್ಕೊಂಡಿದ್ರು. ಆದ್ರೆ ಅಲ್ಲೊಂದು ಸುದ್ದಿ, ಕಹಿ ಸುದ್ದಿ ಅಂತಾನೆ ಕರಿತೀನಿ ನಾನು. SIT ಒಬ್ಬರು ಅಧಿಕಾರಿ AC ಸ್ಟೆಲ್ಲಾ ವರ್ಗೀಸ್ ಅನ್ನುವಂಥವ್ರು 7 ಗಂಟೆಗೆ ಬರ್ಬೇಕಾಗಿತ್ತು. ನಾನು ಆಮೇಲೆ ಬರ್ತೀನಿ ಅಂತಂದ್ರಂತೆ. ಆದ್ರೆ ಅವರು AC ಆಗಿರೋದ್ರಿಂದ ಅವರ ಸಮ್ಮುಖದಲ್ಲಿಯೇ ತೋಡುವಿಕೆ ನಡಿಬೇಕಾಗಿತ್ತು. ಹಾಗಿದ್ದು ಅವರು 10 ಗಂಟೆ ಮೇಲೆ ಬರ್ತೀನಿ, 11 ಗಂಟೆ ಮೇಲೆ ಬರ್ತೀನಿ ಅಂದ್ರೆ ಏನರ್ಥ? ಅವರು ಸಹಕಾರ ಕೊಡ್ತಾ ಇಲ್ಲ ಅಂತಲೇ ಅರ್ಥ. ಹಾಗಂತ ಒಂದು ಸುದ್ದಿ ಜೋರಾಗಿ ಬಂತು. ಅದರಿಂದ SIT ಸಹ ಬಹಳ ಡಿಸ್ಟರ್ಬ್ ಆಯ್ತು, ಅವ್ರಿಗೂ ಸಿಟ್ಟು ಬಂತು ಅನ್ನುವಂತಹ ಸುದ್ದಿಗಳು ಸಹ ಬಂದು. ನಂತರ ಅವರು ಲೇಟ್ ಆಗಿ ಬಂದ್ರು. ಅದು ಯಾಕೆ ಲೇಟ್ ಆಗಿ ಬಂದ್ರು ಗೊತ್ತಿಲ್ಲ. ಯಾಕಂದ್ರೆ ಇದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಏನಾದ್ರೂ ಅವ್ರಿಗಿದ್ದಿದ್ರೆ ಅವರು ರಾಜೀನಾಮೆ ಕೊಟ್ಟು ಆ ಕೆಲಸವನ್ನು ಮಾಡ್ಕೊಂಡಿರ್ಬೋದು. ಇದಕ್ಕಿಂತ ಮುಖ್ಯವಾದ ಕೆಲಸ, ಇದಕ್ಕಿಂತ ಮುಖ್ಯವಾದ್ದು, ಅದ್ರ ಬಗ್ಗೆ ತನಿಖೆ ಆಗಬೇಕು. ಆ ಮಹಾತಾಯಿ ಯಾಕೆ ಲೇಟ್ ಮಾಡಿದ್ರು, ಹೇಳಿದ ಟೈಮ್ ಯಾಕೆ ಬರ್ಲಿಲ್ಲ, ಅವರಿಂದ ಅಷ್ಟು ಜನ ಕಾಯೋಂಗೆ ಯಾಕಾಯ್ತು, ಅವರ ಉದ್ದೇಶ ಏನು, ಅವ್ರ ಸಂಪರ್ಕ ಏನು, ಯಾವ ಕಾರಣಕ್ಕೆ, ಏನು ಎತ್ತ, ಅದರ ಹಿನ್ನೆಲೆ ಮುನ್ನೆಲೆ ಎಲ್ಲವನ್ನು ಸಹ ತನಿಖೆ ಮಾಡಲೇಬೇಕು. ಆ ಮಹಿಳೆ ಮಾಡಿರುವಂತಹ ಎಡವಟ್ಟಿಗೆ ಇವತ್ತು ಅದು ಒಂದು ಕಡೆಯಾಗಿ ಸರಿ, ಗುಂಡಿ ತೋಡಕ್ಕೆ ಶುರು ಮಾಡಿದ್ರು. 3 ಅಡಿ ತೋಡ್ತಿದ್ದಂತೆ ಅದು ನದಿಯ ಪಾತ್ರ ಆಗಿರೋದ್ರಿಂದ, ನೇತ್ರಾವತಿ ನದಿಯ ಸ್ನಾನಘಟ್ಟ ನದಿಯ ಪಾತ್ರ ಆಗಿರೋದ್ರಿಂದ, ಹತ್ತಿರದಲ್ಲೇ ಇರೋದ್ರಿಂದ ನೀರು ತುಂಬಾ ಕೆಳಗಡೆನೆ ಇರುತ್ತೆ. 3 ಅಡಿ ತೋಡ್ತಿದ್ದಂಗೆನೆ ನೀರು ಹರಿಯೋದಕ್ಕೆ ಶುರುವಾಯಿತು. ಸೊ ಮ್ಯಾನ್ಯುವಲ್ ತೋಡುವಿಕೆ ಆಗೋದಿಲ್ಲ, ತೋಡೋದಕ್ಕಾಗಲ್ಲ, ಗುಂಡಿ ಅಗಿಯೋದಕ್ಕೆ ಆಗೋದಿಲ್ಲ, ಮಣ್ಣನ್ನ ನೀರು ಸೇರ್ಕೊಂಡ್ಬಿಟ್ಟಿದೆ ಅಂತ. ಆ ನಂತರ ಸ್ವಲ್ಪ ವಿರಾಮ ಕೊಟ್ಟು JCB ಅನ್ನ ತರಿಸಲಾಯಿತು. JCB ಇಂದಲೂ ಸಹ 5-6 ಅಡಿವರೆಗೆ ಹೋಗಿದ್ದಾರೆ. ಆದ್ರೆ ಇಲ್ಲಿಯವರೆಗೆ ಯಾವುದೇ ಕುರುಹು ಪತ್ತೆ ಆಗಿಲ್ಲ. ಅಲ್ಲೊಂದು ಮೃತದೇಹ ಇದೆ ಅನ್ನುವಂತಹ ಕುರುಹು ಪತ್ತೆ ಆಗಿಲ್ಲ. ಆದ್ರೆ ಆ ವ್ಯಕ್ತಿ, ಅನಾಮಧೇಯ ವ್ಯಕ್ತಿ ಹೇಳ್ತಾನೆ ಇದ್ದಾರೆ, ಇಲ್ಲ ಇಲ್ಲಿ ಸಿಕ್ಕೇ ಸಿಗುತ್ತೆ, ನೀವಾಗಿರಿ ಅಂತ. ಸೊ ಈ ಕುರಿತು SIT ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಇವತ್ತು ಒಂದಷ್ಟು ಅಗದಿದ್ದೀವಿ, ಇಲ್ಲಿಯವರೆಗೆ ಏನು ಸಿಕ್ಕಿಲ್ಲ. ಆದರೆ ಸಾಕ್ಷಿದಾರ, ದೂರುದಾರ ತೃಪ್ತಿ ಪಡೋವರೆಗೂ ಅಥವಾ ನಮಗೆ ಸಾಕು ಅನಿಸುವವರೆಗೂ ನಾವು ಆಳಕ್ಕೆ ತೋಡ್ತೀವಿ. ನೋಡೋಣ, ಇನ್ನೊಂದು ಸ್ವಲ್ಪ ಆಳ ಹೋಗಿ ನೋಡೋಣ. ಇದು ಒಂದನ್ನೇ ಈಗ ನಾವು ಮಾಡ್ತಿರೋದು. ಇದಾದ ನಂತರವೇ ಮಿಕ್ಕಿದ್ದರ ಕಡೆ ನಾವು ಗಮನ ಹರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಟೋಟಲ್ 13 ಕಡೆ ನಿನ್ನೆ ಮಾರ್ಕಿಂಗ್ ಮಾಡಿದ್ರು. ಅವೆಲ್ಲ ಜಾಗದಲ್ಲಿ ಸಹ ಅಗೆದು ನೋಡಬೇಕು, ತೋಡಿ ನೋಡಬೇಕು ಅಂತ. ಸೊ ಮೊದಲನೇದರಲ್ಲಿ ಆರಂಭದಲ್ಲಿ ಏನು ಸಿಕ್ಕಿಲ್ಲ. ಇವತ್ತು ಎಂಡ್ ಆಫ್ ದಿ ಡೇ, ಇವತ್ತಿಗೆ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ನಾಳೆ ಅದನ್ನ ಮುಂದುವರಿಸ್ತಾರ ಅಥವಾ ಬೇರೆ ರೀತಿಯ ಪ್ರಕ್ರಿಯೆಗಳನ್ನ ಮಾಡ್ತಾರ ಗೊತ್ತಿಲ್ಲ. ವಿಜ್ಞಾನದ ಮೊರೆ ಹೋಗ್ತಾರ, ಸ್ಕ್ಯಾನಿಂಗು, ಎಕ್ಸ್ರೇ ಟೈಪ್, ಭೂಮಿಗೂ ಎಕ್ಸ್ರೇ ಇದೆ, ಅದನ್ನ ಮಾಡಿ ಏನಾದ್ರು ಮಾಡ್ತಾರ ಗೊತ್ತಿಲ್ಲ. ಏನೇನು ಮಾಡ್ತಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಎಲ್ಲ ಏರ್ಪಾಟುಗಳನ್ನು ಮಾಡ್ಕೊಂಡು ಹೋಗಿದ್ರು. ಆಂಬುಲೆನ್ಸ್ ಕರ್ಕೊಂಡು ಹೋಗಿದ್ರು, ವೈದ್ಯಾಧಿಕಾರಿಗಳು ಹೋಗಿದ್ರು, ಪೌರ ಕಾರ್ಮಿಕರು ಹೋಗಿದ್ರು, ಎಲ್ಲ ಸರ್ಕಾರಿ ಅಧಿಕಾರಿಗಳು, SIT ಟೀಮ್ ಎಲ್ಲರೂ ಸೇರ್ಕೊಂಡಿದ್ರು. ಏನೇನು ಬೇಕಿತ್ತು ಎಲ್ಲರೂ ಸೇರ್ಕೊಂಡಿದ್ರು. ಇದಿಷ್ಟು ಅಲ್ಲಿಂದ ಬರ್ತಿರುವಂತಹ ಸುದ್ದಿ. ಅಗೆಯುವ, ತೋಡುವ ವಿಚಾರದಲ್ಲಿ ಸದ್ಯಕ್ಕೆ ಏನೂ ಸಿಕ್ಕಿಲ್ಲ ಇಲ್ಲಿಯವರೆಗೆ. ಆದ್ರೆ ಈ ಕಡೆ ಇದೆಯಲ್ಲ,
ಅಲ್ಲಿ ಆಗಿರಬಹುದಾದಂತಹ ಎಲ್ಲ ಅನ್ಯಾಯಗಳು, ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆಗಳು ಇದ್ಯಾವುದನ್ನು ಸಹ ಹೊರಗೆ ಬರೋಕೆ ಬಿಡಬಾರ್ದು. ಅದನ್ನ ಮಾಡಿರಬಹುದಾದಂಥವರು ನಮಗೆ ತುಂಬಾ ಪೂಜ್ಯರು. ಅವರನ್ನ ಕಾಪಾಡೋದೇ ನಮ್ಮ ಜೀವನದ ಏಕೈಕ ಗುರಿ. ಅವರ ಪಾದಗಳಿಗೆ ನಮ್ಮನ್ನ ನಾವೇ ಅರ್ಪಿಸ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಅವರನ್ನ ಕಾಪಾಡೋದಕ್ಕೆ ಅಥವಾ ಆ ಕೊಲೆಗಳನ್ನ ಮಾಡಿರೋರನ್ನ ಕಾಪಾಡೋದಕ್ಕೆ ನಮಗಿರೋ ಏಕೈಕ ಮಾರ್ಗ ಅಂದ್ರೆ SIT ತನಿಖೆ ವಿರುದ್ಧ ನಾವು ನಿಂತ್ಕೋಬೇಕು ಅಂತ ಬಿಜೆಪಿ, ಒಂದಷ್ಟು ಹಿಂದುತ್ವವಾದಿಗಳು, ಒಂದಷ್ಟು RSS ನವರು, ಒಂದಷ್ಟು ಜನ ಬೇರೆ ಬೇರೆ ಜನ ಎಲ್ಲ ನಿಂತಿದ್ದಾರೆ. ಅದರಲ್ಲಿ ಬಿಜೆಪಿ ಅವರು ದಿನಕ್ಕೊಂದು ಖ್ಯಾತೆ. ನಿನ್ನೆ ಆರ್ ಅಶೋಕ್ ಬಂದು ಅಲ್ಲಿ ಮುಸ್ಲಿಮರ ಕೈವಾಡ ಇರೋ ಸಾಧ್ಯತೆ ಇದೆ, ಕೇರಳದ ಕಮ್ಯುನಿಸ್ಟ್ ಸರ್ಕಾರದ ಸಾಧ್ಯತೆ ಇದೆ ಅಂತ ಏನೋ ಕತೆ ಹೊಡೆದ್ರು. ಇವರೇ ಗೃಹ ಮಂತ್ರಿ ಆಗಿದ್ದು ಸೌಜನ್ಯ ಪ್ರಕರಣ ನಡೆದಾಗ, ಸೌಜನ್ಯ ಅತ್ಯಾಚಾರ ಕೊಲೆ ನಡೆದಾಗ ಆರ್ ಅಶೋಕ್ ಆಗಿದ್ದು. ಫಸ್ಟ್ ಆರ್ ಅಶೋಕ್ ಅವ್ರನ್ನು ಸಹ ಇಂಟ್ರೋಗೇಷನ್ ಮಾಡ್ಬೇಕಾಗತ್ತೆ. ಆಕ್ಚುಲಿ ಅವತ್ತು ಯಾರ್ಯಾರು ಸಂಪರ್ಕ ಮಾಡಿದ್ರು, ಆ ರಾತ್ರಿ ಏನೇನ್ ನಡೆದಿರಬಹುದು, ಗೃಹ ಮಂತ್ರಿಗೆ ಮಾಹಿತಿ ಬಂದೇ ಇರುತ್ತಲ್ವಾ, ಬಂದಿರುತ್ತೆ. ಮಾರನೇ ದಿನಕ್ಕಾದ್ರೆ ಬಂದಿರುತ್ತೆ. ಅದಿರ್ಲಿ. ಅವರು ನಿನ್ನೆ ಆ ಒಂದು ಗಲೀಜನ್ನ ಕೆರೆದರು. ಇವತ್ತು ಹೊಸದಾಗಿ ಇನ್ನೊಬ್ರು ಬಂದ್ರು ತಿಪ್ಪೆಕೆರೆಯೋದಕ್ಕೆ, ಅಶ್ವತ್ಥ ನಾರಾಯಣ, ಬಿಜೆಪಿ ನಾಯಕ. ಆ ಮನುಷ್ಯ ನಿಮಗ್ ಗೊತ್ತೇ ಇದೆ, ಈ ಒಂದು ಗುಂಪು ಸೇರ್ಕೊಂಡಿತ್ತು ಎರಡೂವರೆ ವರ್ಷದ ಹಿಂದೆ, ಉರಿಗೌಡ ನಂಜೇಗೌಡ ಅಂತ ಹೊಸದಾಗಿ ಇವರೇ ಹುಟ್ಟಿಸ್ಬಿಟ್ರು. ಇವರೇ ಅದೇನು ಮಿಲನ ಮಾಡಿದ್ರು, ಏನ್ ಸೈನ್ಸ್ ಮಾಡಿದ್ರು, ಏನು ಟೆಸ್ಟ್ ಟ್ಯೂಬ್ ಬೇಬಿ ಏನ್ ಮಾಡಿದ್ರು ಗೊತ್ತಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಇವರೆಲ್ಲ ಸೇರ್ಕೊಂಡು ಒಂದಿಬ್ಬರನ್ನ ಹುಟ್ಟಿಸಿದ್ರು, ಉರಿಗೌಡ ನಂಜೇಗೌಡ ಅಂತ ಹುಟ್ಟಿಸಿದ್ರು. ಅದು ಸುಳ್ಳು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಂಗೆ ಅವ್ರ ನಡವಳಿಕೆಯಲ್ಲೇ ಗೊತ್ತಾಯ್ತು. ಆನಂತರ ಅವರದೇ ಸಮುದಾಯದ ದೊಡ್ಡ ಗುರುಗಳು ತಲೆ ಮೇಲೆ ಹೊಡೆದು, ಇಂಥ ಸುಳ್ಳು ಹಬ್ಸೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ, ಬಾಯಿ ಮುಚ್ಕೊಂಡಿರ್ರಯ್ಯ ಅಂತ ಹೇಳಿದ್ಮೇಲೆ ಅಲ್ಲಿಗೆ ಸೈಲೆಂಟ್ ಆದರು. ಅಂಥ ಮನಸ್ಥಿತಿ ಆ ಗುಂಪಿನ ಒಬ್ಬ ಸದಸ್ಯ ಈ ಅಶ್ವತ್ಥ ನಾರಾಯಣ್. ಈ ಅಶ್ವತ್ಥ ನಾರಾಯಣ್ ಇವತ್ತು ಬಂದ್ಬಿಟ್ಟು ಮತ್ತೆ ನಿನ್ನೆ ಅಶೋಕ್ ಮಾಡಿದ್ದಕ್ಕೆ ಕಂಟಿನ್ಯೂಷನ್, ಮುಸ್ಲಿಮರನ್ನು ಹೇಗಾದ್ರೂ ತಳುಕು ಹಾಕ್ಬೇಕು ಅಂತ. ಈ ಪ್ರಕರಣದಲ್ಲಿ PFI ಮತ್ತು SFI ಸಂಘಟನೆಗಳ ಕೈವಾಡ ಇದೆ. ಹೇಳ್ಬಿಡ್ಬೋದು. ಯಾಕಂದ್ರೆ ಇವ್ರಿಗೆಲ್ಲ ಧೈರ್ಯ, ಮೊಂಡು ಧೈರ್ಯ. ಎಂತೆಂತಹ ದ್ವೇಷ ಭಾಷಣ ಮಾಡೋರ್ನೇ ಸಿದ್ದರಾಮಯ್ಯ ಸರ್ಕಾರ ಮುಟ್ಟುತ್ತಾ ಇಲ್ಲ. ಒಂದು FIR ಹಾಕಿ ಸುಮ್ಮನೆ ಆಗ್ಬಿಡ್ತಾರೆ. ಅರೆಸ್ಟ್ ಅನ್ನೋ ಮಾತೇ ಇಲ್ಲ ಇವರಿಗೆ. ಮಾತಿಲ್ಲ ಅನ್ನೋದಕ್ಕಿಂತ ಧೈರ್ಯ ಇಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೂ ಧೈರ್ಯ ಇಲ್ಲ, ಪರಮೇಶ್ವರ್ ಅವ್ರಿಗೂ ಧೈರ್ಯ ಇಲ್ಲ, DK ಶಿವಕುಮಾರ್ಗೂ ಧೈರ್ಯ ಇಲ್ಲ, ಇಡೀ ಸರ್ಕಾರಕ್ಕೆ ಧೈರ್ಯ ಇಲ್ಲ. ಕೇಸರಿ ಶಾಲ್ ಹಾಕೊಂಡಿರೋರು ಏನ್ ಬೇಕಾದ್ರೂ ಮಾಡ್ಬೋದು. ಹೆಚ್ಚು ಅಂದ್ರೆ ಸ್ಟೇಷನ್ ಕರೆದು ಸ್ಟೇಷನ್ ಬೇಲ್ ಕೊಟ್ಟು ಮನೆ ಕಳಿಸ್ಬಿಡ್ತಾರೆ, ರಾಜ ಮರ್ಯಾದೆ ಕೊಟ್ಟು ಮನೆ ಕಳಿಸ್ಬಿಡ್ತಾರೆ. ಇಷ್ಟೇ ಇವ್ರ ಧೈರ್ಯ. ಆ ಧೈರ್ಯದ ಮೇಲೆ ಅಶ್ವತ್ಥ ನಾರಾಯಣ್ ಅಂತವರು ಏನ್ ಬೇಕಾದ್ರೂ ಹೇಳ್ತಾರೆ. ಸೊ PFI SFI ಕೈವಾಡ ಇದೆ ಅಂತ ಶುರು ಹಚ್ಕೊಂಡು ಇವತ್ತು ಅದೊಂದು ರೀತಿ ಸುದ್ದಿ ಹರಿದು ಬಿಟ್ಟಿದ್ದಾರೆ. ನಿನ್ನೆ ಬೇರೆ ರೀತಿ ದೂರುದಾರ, ಅದರ ಬಗ್ಗೆ ಮಾತಾಡ್ತಿರೋರು ಮುಸ್ಲಿಮರು, ಕಮ್ಯುನಿಸ್ಟ್ ಕೈವಾಡ ಇದೆ, ಇದೆಲ್ಲ ಕಥೆಗಳು. ಆರ್ ಅಶೋಕದಾದ್ರೆ ಅಶ್ವತ್ಥ ನಾರಾಯಣ್ ಈ ಕತೆ, PFI SFI ಕತೆ. ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಮುಸ್ಲಿಮರನ್ನ ಎಳ್ಕೊಂಡು ಬರ್ಬೇಕು. ಯಾಕಂದ್ರೆ ಮುಸ್ಲಿಮರೇ ತಾನೇ ಇವ್ರಿಗೆ ಊಟ ಕೊಡೋದು. ಮುಸ್ಲಿಂ ಅನ್ನೋದು ಒಂದು ಸಮುದಾಯ ಈ ದೇಶದಲ್ಲಿ ಇಲ್ಲ ಅಂದ್ರೆ ಬಿಜೆಪಿ ಅಸ್ತಿತ್ವನೇ ಇಲ್ಲ. ಬಿಜೆಪಿ ಅಸ್ತಿತ್ವ ಇಲ್ಲ ಅಂದ್ರೆ ಇವ್ರಿಗೆಲ್ಲ ಎಲ್ಲಿದೆ? ಅನ್ನನೂ ಇಲ್ಲ, ಜಾಗನೂ ಇಲ್ಲ, ಪವರ್ ಇಲ್ಲ, ಎಂಥದ್ದು ಇಲ್ಲ, ಅಧಿಕಾರ ಯಾವ್ದು ಸಿಗಲ್ಲ. ಆ ಕಾರಣಕ್ಕಾಗಿ ಹೊಸದ್ದು ಡೈಲಿ ಒಂದೊಂದು ಪೋಣಿಸ್ಕೊಂಡು ಬರ್ತಾರೆ. ಮನೇಲಿ ಕುತ್ಕೊಂಡು ಸ್ಕ್ರಿಪ್ಟ್ ಮಾಡ್ತಾ ಇರ್ತಾರೆ ನಿದ್ದೆಗೆಟ್ಟು ಪಾಪ. ನಾಳೆ ಏನ್ ಬೋಗಳನ ಅಂತ ಅದನ್ನ ಮಾರನೇ ದಿನ ಬಂದು ಬೋಗಳು ಬಿಡ್ತಾರೆ. ಅದರಿಂದ ನಾಶ ಆಗ್ಲಿ, ಏನಾದ್ರೂ ನಾಶ ಆಗ್ಲಿ, ಸಮಾಜಕ್ಕೆ ಹಾನಿ ಆಗ್ಲಿ, ಸೌಹಾರ್ದತೆಗೆ ಹಾನಿ ಆಗ್ಲಿ, ದೇಶನೇ ಹೊಡೆದೋಗ್ಲಿ, ಏನು ಬೇಕಾದ್ರೂ ಆಗ್ಲಿ, ಹಿಂಸೆ ಆಗ್ಲಿ, ದೊಂಬಿಗಳಾಗ್ಲಿ, ಗಲಭೆಗಳಾಗ್ಲಿ, ದಂಗೆ ಆಗ್ಲಿ, ಏನ್ ಬೇಕಾದ್ರೂ ಆಗ್ಲಿ, ವಿ ಡೋಂಟ್ ಕೇರ್. ನಮಗೆ ಕುರ್ಚಿ ಬೇಕು ಅಂದ್ರೆ ನಮ್ಗಿರೋದು ಇದೊಂದೇ ಯೋಗ್ಯತೆ. ಏನು? ಮುಸ್ಲಿಮರನ್ನ ಎಳ್ಕೊಂಡು ಬರೋದು, ಮುಸ್ಲಿಮರ ವಿರುದ್ಧ ಮಾತಾಡೋದು, ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನ ಎತ್ಕಟ್ಟಿ ಮತ ಹಾಕಿಸ್ಕೊಳ್ಳೋದು, ಅದೊಂದೇ ಗೊತ್ತಿರೋದು. ಅದನ್ನೇ ಮಾಡ್ತಿದ್ದಾರೆ ಪಾಪ. ಅದನ್ನ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಬೇಕಾದಂತಹ ಸರ್ಕಾರ ಧೈರ್ಯ ಇಲ್ಲದೆ ಸೈಲೆಂಟ್ ಆಗಿ ಕೂತಿರುತ್ತೆ. ಆ ಧೈರ್ಯದ ಮೇಲೆ ಇವರು ಆಡ್ತಾರೆ ಅಷ್ಟೇ. ಇದಿಷ್ಟು ಇವತ್ತು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು ಮತ್ತು ಅದಕ್ಕೆ ಕುರಿತಾಗಿ ಬಿಜೆಪಿಯ ಹೊಸ ಮುಸ್ಲಿಂ ಖ್ಯಾತೆ. ಸೊ ನಾಳೆ ನೋಡೋಣ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಹೇಳುವಂತಹ ವಿಚಾರಗಳು ಏನಾದ್ರೂ ಇದ್ರೆ ಖಂಡಿತವಾಗಿಯೂ ನಾಳೆಯೂ ಸಹ ಬಂದು ಇದರ ಬಗ್ಗೆ ಇನ್ನೊಂದಷ್ಟು ವಿವರಗಳನ್ನ ನಿಮಗೆ ಕೊಡ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.